ವಿನೋದ, ನೋಡ್ದ ನೀನು ಇಲ್ಲೋದಕ್ಕೆ ನಾನು ಎಷ್ಟು ಕಷ್ಟ ಬೀಳ್ತಾ ಇದ್ದೀನಿ, ಎಷ್ಟು ಕಷ್ಟಪಡ್ತಾ ಇದ್ದೀನಿ. ಒಬ್ಬನೇ ಅಡುಗೆ ಮಾಡ್ಕೋಬೇಕು, ಮಕ್ಕಳನ್ನೆಲ್ಲ ರೆಡಿ ಮಾಡಬೇಕು, ಸ್ಕೂಲಿಗೆ ಕಳಿಸ್ಬೇಕು, ಎಷ್ಟು ಕಷ್ಟಪಡ್ತಾ ಇದ್ದೀನಿ ವಿನೋದ. ನೀನು ಇಲ್ಲಿದ್ದಕ್ಕೆ, ನೀನು ಇದ್ದಿದ್ರೆ ನನಗೆ ಇಷ್ಟೊಂದು ಕಷ್ಟ ಇರ್ತಾ ಇರಲಿಲ್ಲ. ನೋಡು, ನೀನು ಇಲ್ಲದಕ್ಕೆ ಎಲ್ಲ ಜನಗಳೆಲ್ಲ ನಮ್ಮನ್ನು ಎಷ್ಟು ಸದ್ರ ತಗೊಂಡಿದ್ದಾರೆ ವಿನೋದ. ಯಾಕೆ ನಾನು ಬಿಟ್ಟೋದೆ ವಿನೋದ? ನೀನು ಮಕ್ಕಳು ಮುಖನೂ ಮಾದ್ರು ನೋಡಿಕೊಂಡು ಇರಬೇಕಾಗಿತ್ತು ವಿನೋದ. ನೀನು ಇವತ್ತು ನಾನು ನಿನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ವಿನೋದ. ದೇವ್ರೆ, ನಿನಗೆ ಕರುಣೆನೇ ಇಲ್ಲ. ನನ್ನ ಮಕ್ಕಳು ಮುಖನಾದರೂ ನೋಡೋಕ್ಕಾಗ್ತಿರ್ಲಿಲ್ವ ನನ್ನಿಂದ? ಯಾಕೆ ನನ್ನ ವಿನೋದನ ಕಿತ್ಕೊಬಿಟ್ಟೆ? ನನ್ನ ವಿನೋದನ್ನ ಯಾಕೆ ದೂರ ಮಾಡಿಬಿಟ್ಟೆ ದೇವ್ರೆ? ಯಾಕೆ ದೂರ ಮಾಡಿಬಿಟ್ಟೆ? ಇವತ್ತು ನೋಡು, ಎಲ್ಲ ನಮ್ಮನ್ನೆಲ್ಲ ಎಂಥ ದೃಷ್ಟಿಲಿ ನೋಡ್ತಾ ಇದ್ದಾರೆ. ಅಯ್ಯೋ, ಇವತ್ತು ಇಬ್ಬರು ಮಕ್ಕಳು ನೋಡ್ಕೋಬೇಕು, ಒಬ್ಬನೇ ಅಡುಗೆ ಮಾಡ್ಕೋಬೇಕು, ತಿನ್ನಬೇಕು, ಎಷ್ಟು ಕಷ್ಟ. ಇವತ್ತು ನಮ್ಮ ದೊಡ್ಡಮ್ಮ, ನಮ್ಮ ದೊಡ್ಡಪ್ಪ ಇವರಿಗೆಲ್ಲನ ತುಂಬ ಖುಷಿ ಆಗೈತೆ ನಮಗಿಂಥ ಪರಿಸ್ಥಿತಿ ಬಂದಿರೋದಕ್ಕೆ. ದೇವ್ರೆ, ಯಾಕಪ್ಪ ನಮ್ಮಂಥವ್ರಿಗೆ ಒಳ್ಳೆಯವ್ರಿಗೆ ಇಷ್ಟೊಂದು ಪರೀಕ್ಷೆ ಮಾಡ್ತೀಯ? ಯಾಕೆ ನಮಗಿಂತ ಕಷ್ಟ ಕೊಡ್ತೀಯ ದೇವ್ರೆ? ನಮ್ಮ ಧರಣಿ ಅಂತೂ ಯಾವಾಗಲೂ ಯೋಚನೆ ಮಾಡ್ತಾ ಕೂತ್ಕೊಂತಾನೆ. ಧರಣಿ, ಮಕ್ಕಳು ಬಂದ್ಮೇನಪ್ಪ ಸ್ಕೂಲಿಂದನಾ? ಇಲ್ಲಪ್ಪ, ಇನ್ನೂ ಬಂದಿಲ್ಲ. ಅದೇ ನೋಡ್ತಾ ಇದ್ದೀನಿ, ಈಗಲಾಗಲೂ ಬರ್ತಾರೇನೋ ಅಂತ ಹೇಳಿ ಎಲ್ಲ ಕೆಲಸ ಮುಗಿಸ್ದೆ. ಎಲ್ಲ ಕೆಲಸ ಮುಗಿಸಿ ಕೂತ್ಕೊಂಡಿದ್ದೀನಿ ಕಣಪ್ಪ. ಯಾಕಪ್ಪ ಬೇಜಾರಾಗಿದ್ಯಾ? ಬೇಜಾರು ಮಾಡ್ಕೊಬೇಡ, ಸುಮ್ಕಿರು. ಏನೋ ದೇವ್ರಮ್ಮನ ನಮ್ಮನ್ನು ಎಷ್ಟೆಲ್ಲ ಆಟ ಆಡಿಸ್ಲಿ. ಏನು ಮಾಡೋಣಪ್ಪ, ನಮ್ಮಮ್ಮನ ಕಿತ್ಕೊಂಡು ಆಮೇಲೆ ನನ್ನ ಹೆಂಡ್ತಿಂಗೆ ಕಿತ್ಕೊಬಿಟ್ಟ ದೇವರು. ಇವಾಗ ಯಾರೂ ಇಲ್ಲ ನಮ್ಮ ಮನೇಲಿ. ಇವಾಗ ನಾವೇ ಮಾಡ್ಕೋಬೇಕು, ತಿನ್ನಬೇಕು, ಎಲ್ಲ ನಾವೇ ಮಾಡ್ಕೋಬೇಕು ಅಂದರೆ ತುಂಬ ಬೇಜಾರಪ್ಪ. ಬಿಡು, ನಮ್ಮ ಮಂಜು ಬಂದಿದ್ಲಲ್ಲ, ಹೇಳೋಗಿ ಅವಳೆ ಸುಗುಣನ್ ಕೊಡ್ತೀನಿ ಅಂತ ಹೇಳಿ ಸುಮ್ಮನೆ ಸುಗುಣನ್ ಮದುವೆ ಆಗಪ್ಪ. ಹಾಗಿದ್ರತ್ಲಾಗೆ ಅವಳು ನಮ್ಮನ್ನು ನೋಡ್ಕೊಂತಾಳತ್ತ. ಇವಳಾಗಿ ಇವಳು ಬಂದವಳು. ನಾನು ಅವತ್ತು ಹೇಳಿದ್ದೆ ಫೋನ್ ಮಾಡಿ, ಹಿಂಗೆ ಐತ್ ಕಣಮ್ಮ, ಯಾವ್ದಾನ ಹೆಣ್ಣಿದ್ರು ನೋಡು ಅಂತ ಹೇಳಿ. ಅದಕ್ಕೇನೆ ಅಪ್ಪ, ಆದ್ರೆ ನನ್ನ ಮಕ್ಳನ್ನ ಚೆನ್ನಾಗಿ ನೋಡ್ಕೊಂತಾರೆ ತಾನೆ. ಅವಳು ಹೇಳಿದ್ಲು ನನಗೆ. ಯಾಕಂತಂದರೆ ನೀನು ಬೇರೆ ಮದುವೆ ಆದರೆ ನನ್ನ ಮಕ್ಳನ್ನ ಹೆಂಗೆ ನೋಡ್ಕೊತಾರೋ ಏನೋ, ನೀನು ಮಾತ್ರ ನನ್ನ ಮಕ್ಳನ್ನ ಕೈ ಬಿಡಬೇಡಪ್ಪ ಅಂತ ಹೇಳಿ ಕೈ ಹಿಡ್ಕೊಂಡು ಹತ್ತಿದ್ಲು ಕಣಪ್ಪ. ಅದು ನೆನೆಸ್ಕೊಂಡ್ರೆ ನನಗೆ ತುಂಬ ಬೇಜಾರಾಗ್ತೈತೆ. ಯಾವ ಮದುವೆ ಬೇಡ, ಏನೋ ಬೇಡ, ಬೋರವಳು ಹೆಂಗೆ ನೋಡ್ಕೊತಾಳೋ ಏನೋ ನನ್ನ ಮಕ್ಳನ್ನ. ನನ್ನ ಪಾಡಿಗೆ ನಾನು ಸುಮ್ಮನೆ ನನ್ನ ಮಕ್ಳು ನೋಡ್ಕೊಂಡು ಕಷ್ಟ ಆದರೂ ಪರವಾಗಿಲ್ಲ, ನಾನು ನೋಡ್ಕೊಂಡಿರೋಣ ಅನಿಸುತ್ತೆ. ಅವಳಿಗೆ ನಾನು ಪ್ರಮಾಣ ಮಾಡಿದ್ದೀನಿ, ಯಾರು ಏನೇ ಮಾತಾಡಲಿ, ಯಾರು ಏನೇ ಮಾಡಲಿ, ಎಷ್ಟೇ ಇದು ಮಾಡಿದ್ರು ನನ್ನ ಮಕ್ಳನ್ನ ನಂತರ ನಾನು ಬಿಟ್ಕೊಡಲ್ಲ ಅಂತ ಹೇಳಿದ್ದೀನಿ. ಚೆನ್ನಾಗಿ ನೋಡ್ಕೊಂತಾರಪ್ಪ. ನೀನು ಈಗಲಿಂದ ನೋಡಬೇಡ, ಮುಂದೆ ನೋಡು. ಇವಾಗ ಏನೋ ನಾವು ಹೆಂಗೋ ಮಾಡ್ಕೊಂಡು ತಿಂತೀವಿ, ಆಮೇಲೆ ಹೋಗ್ತಾ ನಿನ್ಗೂ ನೋಡ್ಕೊಂಬರ್ಬೇಕಲ್ಲಪ್ಪ. ಅದಕ್ಕೋಸ್ಕರ ಚೆನ್ನಾಗಿ ನೋಡ್ಕೊಂತಾರೆ. ಆಗಪ್ಪ. ಅಪ್ಪ ಅಪ್ಪ ಬರ್ರಪ್ಪ, ಬರ್ರಿ. ಸ್ಕೂಲ್ ಬಿಡ್ತಾ? ಅಪ್ಪ ಏನನ ಕೊಡಪ್ಪ ತಿನ್ನಕ್ಕೆ. ಏನು ಕೊಡೋಣಪ್ಪ? ಏನೂ ಇಲ್ಲ. ಅಪ್ಪ ಅಮ್ಮ ಮಾಡಿರೋದಲ್ಲ, ರವೆ ಉಂಡೆ, ಕರ್ಜಿಕಾಯಿ, ಚಕ್ಲಿ ಎಲ್ಲನ, ಚಕ್ಲಿನೋ ಕರ್ಜಿಕಾಯಿನೋ ಏನನಿದ್ರೆ ಕೊಡಪ್ಪ, ಅಮ್ಮ ಮಾಡಿರೋದು. ಅಯ್ಯೋ, ಅಮ್ಮ ಮಾಡಿರೋದೇ ಏನೂ ಇಲ್ಲಪ್ಪ. ಆಗ ಅಲ್ಲಿ TV ಶೋಕೇಶ್ ಮೇಲೆ 10 ರೂಪಾಯಿ ಐತೆ, ಇಬ್ರು 5 ರೂಪಾಯಿ ತಗೊಳ್ರಿ. ಚಿಪ್ಸ್ ಏನಾದರೂ ತಗೊಂಡು ತಿನ್ನೋಗ್ರಪ್ಪ. ಅಪ್ಪ, ನಾನು ಡ್ಯಾನ್ಸಿಗೆ ಸೇರಿದ್ದೀನಲ್ಲ, ಮಿಸ್ ಹೇಳವ್ರೆ ಅಮ್ಮಂಗೆ ಕರ್ಕೊಂಡು ಹೋಗ್ಬೇಕಂತೆ. ಅಮ್ಮಂಗೆ ಕರ್ಕೊಂಡು ಬರ್ರಿ ರೆಡಿ ಮಾಡೋಕ್ಕೆ ಅಂತ ಹೇಳವ್ರೆ. ನಾನು ಸೇರಿದ್ದೀನಲ್ಲ ಡ್ಯಾನ್ಸಿಗೆ, ಅದಕ್ಕೆ ನನಗೆ ಡ್ರೆಸ್ ಚೇಂಜ್ ಮಾಡೋಕ್ಕೆ 2 ಡ್ಯಾನ್ಸಿಗೆ ಸೇರಿದ್ದೀನ, ಅದಕ್ಕೆ ನಿಮ್ಮ ಅಮ್ಮನ ಕರ್ಕೊಂಬರ್ರಿ ಅಂತ ಹೇಳವ್ರು ಕಣಪ್ಪ. ಸರಿಯಪ್ಪ, ಆಯ್ತು, ಹೇಳಿ ಬರ್ತೀನಿ ನಾನೇನೆ. ಪಾಪ ಕೈ ಕಾಲು ಮಕ್ಕ ತೊಳ್ಕೊಂಡು ಓದ್ಕೇಳ್ರಪ್ಪ. ಹಂಗ ಯಾತನ ತಿಂದು ಒಂದು 5 ನಿಮಿಷ ಆಟ ಆಡ್ಬಂದು ಓದ್ಕೋಬೇಕಾ? ಸರಿ ಆಯ್ತು ಕಣ್ತತ್ತ. ಊರಂತೂ ದಿನ ಕೇಳ್ತಾವ ಕಣಪ್ಪ. ಪಾಪ ಸ್ಕೂಲಿಂದ ಬತ್ತಿದಂಗೆ ಮಕ್ಕಳಿಗೆ ರವೆ ಉಂಡೆ, ಚಕ್ಲಿ, ನಿಪ್ಪಟ್ಟು, ಕರ್ಜಿಕಾಯಿ ಎಲ್ಲ ಮಾಡಿ ಕಿರೋಳು ಬಂದ ತಕ್ಷಣ ತಿನ್ನವು ನನ್ನ ಮಕ್ಕಳು. ಇವತ್ತು ನಮ್ಮ ವಿನೋದ ಇಲ್ಲದಕ್ಕೆ ಏನೂ ಇಲ್ಲ ಪಾಪ. ಅಯ್ಯೋ, ನನ್ನ ಮಕ್ಕಳು ಇವತ್ತು ಅನಾಥರಾಗ್ಬಿಟ್ರು ಕಣಪ್ಪ. ಸುಮ್ಕಿರಪ್ಪ, ಯೋಚನೆ ಮಾಡಬೇಡ, ಸುಮ್ಕಿರು. ಏನೋ ಆಗೋಗೈತೆ, ಏನೋನೋ ಏನು ಮಾಡೋಕ್ಕಾಗಲ್ಲ. ಅವ್ರದ್ದು ಅಷ್ಟು ಕಿತ್ತು ಅನ್ಸುತ್ತೆ. ಅನ್ನೋದ್ರೂ ಎಲ್ಲಿವರೆಗೂ ಇರ್ತೀವ ಅಲ್ಲಿವರೆಗೂ ಕಣಪ್ಪ. ನಾನಾಗಲಿ ನೀನಾಗಲಿ ಏನು ಮಾಡೋಕ್ಕಾಗಲ್ಲ. ದೇವ್ರು ನಮ್ಮನ್ನು ಎಷ್ಟು ಪರೀಕ್ಷೆ ಮಾಡ್ತಾನೆ, ಮಾಡಲಿ ಬಿಡಪ್ಪ. ಎಂದು ಒಳ್ಳೇದು ಕೊಡ್ತಾನೆ ಅವತ್ತೇ ಒಳ್ಳೇದಾಗಲಿ ನಮಗೆ. ಅಪ್ಪ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂತೀನಿ ಎಂಬುದಾದರೆ ನಾನು ಮದುವೆ ಆಗ್ತೀನಿ ಕಣಪ್ಪ. ಇಲ್ಲಾಂದ್ರೆ ನಾನು ನಿಮ್ಮ ಮದುವೆ ಬೇಡ, ಏನೂ ಬೇಡ. ಸರಿ ಆಯ್ತು ಹೇಳಪ್ಪ, ಯಾರನ್ನ ಕರ್ಕೊಂಡು ಹೋಗಿ ಅದನ್ನು ಮಾತಾಡಬೇಕು. ನಿಗಳಮ್ಮ 2 ಮಕ್ಳು ಇದ್ದಾರೆ, ಅವ್ರನ್ನೂ ಚೆನ್ನಾಗಿ ನೋಡ್ಕೊಂಬೋದಾದ್ರೆ ನಾವು ಮದುವೆ ಮಾಡ್ಕೊಂತೀವಿ. ಅವ್ರನ್ನ ಚೆನ್ನಾಗಿ ನೋಡ್ಕೊಂತೀನಿ ಅಂದ್ರೆ ಮಾತ್ರ ಮದುವೆ ಮಾಡ್ಕೊಂತೀವಿ ಕಣಮ್ಮ ಅಂತ ಹೇಳೋಣ. ಬಿಟ್ಟಲ್ಲ, ಏನು ಮಾಡ್ತಾ ಇದೀಯಪ್ಪ? ಏನಿಲ್ಲ ಕಣ್ಸಣ್ಣಮ್ಮ, ಎಲ್ಲ ಬಟ್ಟೆ ತೊಳೆದಾಕ್ತೆ, ಮನೆ ಎಲ್ಲ ಕ್ಲೀನ್ ಮಾಡಿದೆ. ಏನು ಮಾಡೋಣ, ಕೆಲ್ಸಕ್ಕೆ ಹೋಗೋಣ ಅಂತ ನೋಡ್ತಾ ಇದ್ದೀನಿ. ಯಾವುದು ಕೆಲಸ ಇಲ್ಲ, ಏನಿಲ್ಲ. ಅದಕ್ಕೆ ಯಾವ್ದಾನ ಒಂದು ಕೆಲಸ ನೋಡ್ಕೊಂಡು ಹೋಗೋಣ ಅಂತ.
ಹೋಗಪ್ಪ ಹುಡುಗರು ನೀನು ದೊಡ್ಡವಾಗಿವೆ ಸ್ಕೂಲಿಂದ ಬಂದವು ಆಡ್ತಾವೆ ಅವ್ರ ತಾತಿರುತ್ತೆ ಹೆಂಗ ಆಡ್ಕೊಂಡಿರ್ತಾವ ಹೋಗು. ಅದಕ್ಕೆ ಸಣ್ಣಮ್ಮ ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡಿದ್ದೀನಿ, ಎಲ್ಲ ನೆಲ ಒರೆಸ್ದೆ, ಬಟ್ಟೆ ಇದು ಒಂದೆರಡು ಬಟ್ಟೆ ತೊಳೆದಾಕ್ತೆ, ಎಲ್ಲ ಕ್ಲೀನ್ ಮಾಡಿದೆ. ಇವಾಗಿನ ಅಡುಗೆ ಮಾಡ್ಬೇಕು ರಾತ್ರಿಗೆ. ಕಣಮ್ಮ ನಮ್ಮ ಮಂಜಮ್ಮನ ಮಗಳು ಮದುವೆ ಆಗಿತ್ತಲ್ಲ, ಅವನು ಗಂಡನು ಹಿಂಗೆ ಅಂತ ಯಾವ ಹುಡುಗಿನ ಇಷ್ಟಪಟ್ಟು ಆ ಹುಡುಗಿನ ಮದುವೆ ಆಗ್ಯವನಂತೆ. ಇವಾಗ ನನ್ನ ಮಗಳೈತೆ ಕೊಡ್ತೀನಿ ಕಣ್ಣ ಅಂತ ಹೇಳಿ ಬಂದಿತ್ತು ಕಣ್ ಸಣ್ಣಮ್ಮ, ಅದಕ್ಕೇನೆ ಮದುವೆ ಮಾಡ್ಕೊಂಬನ ಅಂತ ಇದೀವಿ. ಮಾಡ್ಕೊಳ್ಳೋಣ ವಿಠಲಣ್ಣಯ್ಯ, ಒಳ್ಳೆ ಕೆಲಸ. ಹೆಂಗೂನು ಇವಾಗ ನಿನ್ನ ಮೊಮ್ಮಕ್ಕಳು ನೋಡ್ಕೊಂಬರು ಯಾರು ಇಲ್ಲ. ಇವತ್ತು ಆ ಹುಡುಗರು ನೋಡಿರೋ ಎಂದಂಗಾಗುತ್ತೆ. ಆ ಹುಡುಗರು ಕೊಟ್ಟನು ರೆಡಿ ಮಾಡೋದು ಆ ಹುಡುಗರಿಗೆ. ಅಯ್ಯೋ ಎಷ್ಟು ಕಷ್ಟಪಡ್ತೀರಿ ಪಾಪ ಇಬ್ಬರಾಳನು. ಅದಕ್ಕೇನೆ ಸುಮ್ಮನೆ ಮದುವೆ ಮಾಡ್ಕೊಳ್ರಿ. ಮದುವೆ ಮಾಡ್ಕೊಂಡ್ರೆ ಅತ್ಲಾಗೆ ಚೆನ್ನಾಗಿರ್ತಾರೆ. ಹೆಂಗನ ಹೇಳು ಮದುವೆ ಮಾಡ್ಕೊಳ್ರಿ. ಹಿಂಗೆ ಹುಡುಗರು ಇದಾವಮ್ಮ, ನಮ್ಮ ಹುಡುಗರು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳು. ಹಂಗೆ ಆಗಲಿ ಸಣ್ಣಮ್ಮ, ತಾಯಿ ನೀನೆ. ಬೇರೆಳು ಯಾರು ನೋಡ್ಕೊಂಬಲ್ಲ, ಚಿಕ್ಕಮ್ಮನೇ ತಾಯಿ ನೀನೆ. ಅದಕ್ಕೇನೆ ತಾಯಿ ಯಾವತ್ತಿದ್ರು ಹೆಂಗೆ ನೋಡ್ಕೊಂಬಲ್ಲ ತಾಯಿ ಆಗಬೇಕು. ನಾನು ಅದಕ್ಕೇನೆ ಹೆಂಗೆ ನೋಡ್ಕೊಂತಾಳೋ ಏನೋ. ಅವಳಂತೂ ನನಗೆ ಹಂಗೆ ಹೇಳಿದ್ಲು, ಬೇರೆ ಮದುವೆ ಆದರೆ ಬೇರೆ ಹೆಂಡ್ತಿ ಮಾತು ಕೇಳಿ ನನ್ನ ಮಕ್ಳನ್ನ ಮಾತ್ರ ಇದು ಮಾಡಬೇಡಪ್ಪ ಅಂತ ಕಣ್ಣೀರು ಹಾಕಿದ್ಲು. ಅವತ್ತು ನನಗೆ ಹೇಳಿದ್ಲು, ನನ್ನ ಮಕ್ಳನ್ನ ಚೆನ್ನಾಗಿ ನೋಡ್ಕೊಳಪ್ಪ ಅಂತ ಹೇಳಿದ್ಲು. ಹೇಳಿ ಎಲ್ಲ ಹಿಂಗೈತೆ ಅಂತ ಎಲ್ಲ ಹೇಳಿ, ಇರೋ ಪರಿಸ್ಥಿತಿ ಎಲ್ಲ ಹೇಳಿ, ಚೆನ್ನಾಗಿ ನೋಡ್ಕೊಂಬಂದಿದ್ರೆ ಮದುವೆ ಆಗ್ತೀವಿ ಅಂತ ಹೇಳಿ ಎಲ್ಲ ಮಾತಾಡ್ರಪ್ಪ. ಎಲ್ಲ ಮಾತಾಡಿ ಆಮೇಲೆ ಮದುವೆ ಆಗು. ನಮ್ಮ ಅದೇ ಮಾತಾಡ್ಕೊಂಬರೋಣ ಅಂತ ಹೇಳಿ ಇವ್ರು ನಮ್ಮ ಅಣ್ಣ ಹೆಂಡ್ತಿ ಅವರೆಲ್ಲನ ಏನು ಬೇಡ ಅಲ್ಲಿ ನಿಮ್ಮನ್ನು ಮದುವೆ ಮಾಡ್ಕೊಂಡು ಆ ಹುಡುಗಿದೆ ಓತು ನಿಮ್ಮ ಮನೆಯಾಗೆ ಯಾಕನ ಯಾರು ಸೆನಕ್ಕಿರಲ್ಲ, ನಿಮ್ಮ ಅಯ್ಯಂಗೂ ಹಂಗಾಗು ಹಂಗೆ ಹಿಂಗೆ ಅಂತ ಯಾತೋ ಹೇಳ್ತಾರೆ. ಅವಳು ನಿಮ್ಮ ದೇವಿರಮ್ಮ ಹೇಳ್ತಾಳೆ, ಅವಳಿಗೆ ಒಟ್ಟುರಿ. ಸುಮ್ಮನಿರು, ನೀವು ಕಷ್ಟಪಡೋದು ಹಿಂಗೆ ನೋಡ್ಕೊಂಡು ಬೇಕಾದ್ರೆ ಖುಷಿ ಪಡ್ತಾಳೆ. ಮದುವೆ ಮಾಡ್ಕೊಂಬಂದ್ರೆ ಎಲ್ಲಿ ಚೆನ್ನಾಗಿರ್ತಾರೋ ಏನೋ ಅಂತ ಹೇಳಿ ಅವಳು ಒಟ್ಟುರ್ಕಿ ದೇವಿರಮ್ಮ. ನಿಮ್ಮ ಅಣ್ಣನ ಹೆಂಡ್ತಿ ಮಾತು ಕೇಳೋಕೆ ಹೋಗ್ಬೇಡ ವಿಠಲಣ್ಣ ನೀನು. ನಮ್ಮ ದೊಡ್ಡಮ್ಮನಿಗೆ ನಾವು ಚೆನ್ನಾಗಿರೋದು ಇಷ್ಟನೇ ಇಲ್ಲ. ನಮ್ಮ ವಿನೋದ ಒಬ್ಳು ಇದ್ದಿದ್ರೆ ಸಾಕಾಗಿತ್ತು ಸಣ್ಣ ಹಿಂಗಜ್ಜಿ. ಇವತ್ತು ನಮ್ಮ ವಿನೋದ ಇದ್ದಿದ್ರೆ ನನ್ನ ಮಕ್ಳು ನೋಡ್ಕೊಂಬಳು, ನಮ್ಮನ್ನು ನೋಡ್ಕೊಂಬಳು. ದೇವ್ರಮ್ಮನು ನನ್ನನ್ನು ಕರ್ಕೊಂಡು ಹೋಗಿಲ್ಲ. ನನ್ನ ಹೆಂಡ್ತಿನ ಕರ್ಕೊಂಡು ಹೋಗ್ಬಿಟ್ಟ. ಮಕ್ಕಳಿಗೆ ತಾಯಿ ಇರಬೇಕು ತಂದೆ ಇಲ್ದಿದ್ರು. ಇವತ್ತು ನನ್ನ ಮಕ್ಕಳು ಅಮ್ಮ ಬೇಕಪ್ಪ ಅಂತವೆ. ನಾನು ಎಲ್ಲಿ ಕರ್ಕೊಂಬರನ್ ಹೇಳಜ್ಜಿ? ಸ್ಕೂಲ್ ಹತ್ರ ಎಲ್ಲ ಅಮ್ಮ ಬರ್ತಾರೆ ರೆಡಿ ಮಾಡೋಕ್ಕೆ. ಸ್ವಾತಂತ್ರ್ಯ ದಿನಾಚರಣೆ ಎಲ್ಲ ಡ್ಯಾನ್ಸಿಗೆ ಸೇರಿದೀವಪ್ಪ, ಬರ್ಬೇಕಪ್ಪ, ಅಮ್ಮನ ಕರ್ಕೊಂಡು ಬರಬೇಕು ಅಂತ ಹೇಳವ್ರೆ ಅಂತ ಹೇಳ್ತಾರೆ. ನೋಡಜ್ಜಿ, ಏನೋ ನಮಗೆ ಸ್ಟಾರ್ಟ್ ಆಡಿಸ್ತಾನೆ ದೇವ್ರಮ್ಮನಿ ಕರುಣನೆ ಇಲ್ವೇ ಅಮ್ಮಂಗೆ ಆಗುತ್ತೆ. ಒಟ್ಟೂರು ಕೇಳಪ್ಪ ನಿಮ್ಮ ದಡಮಯ್ಯ. ಅವಳು ಮಾತು ಕೇಳಬೇಡ, ಸುಮ್ಮನೆ ಮದುವೆ ಆಗಿ ಚೆನ್ನಾಗಿರೋದು ಕಲಿ. ಅವ್ರೇನು ಇವ್ರು ನೀವು ಕಷ್ಟಪಡೋದು ನೋಡಿ ನಗ್ತಾರೆ ಆಡ್ಕೊಂಡು. ಚೆನ್ನಾಗಿರೋದು ನೋಡಿ ಸಹಿಸ್ಕೊಂಬಲ್ಲ. ಇವಾಗ ಎಲ್ಲಿ ಮದುವೆ ಆದ್ರೆ ಎಲ್ಲಿ ಚೆನ್ನಾಗಿರ್ತಾನೋ ಏನೋ ಅಂತ ಹೇಳಿ ಇವಾಗ ನೀವಿಬ್ರು ಕಷ್ಟಪಡ್ತೀರಲ್ಲ ಅದು ನೋಡ್ತಾರೆ ಅಷ್ಟೇ. ಅವ್ರೇನು ಕೊಳ್ಳಪ್ಪ ಅಡುಗೆ ಮಾಡ್ಕೊಡ್ತೀವಿ ಎಂಬಲ್ಲ ಏನಿಲ್ಲ. ಅತ್ತೆ ಸೊಸೆ ಇಬ್ಬರಳು ಕಾಲ್ ಮೇಲೆ ಕಾಲು ಹಾಕಿ ಕೂಕೊಂಡಿದ್ರು ಒಂದು ಲೋಟ ಕಾಫಿ ಕಾಸ್ಕೊಡಲ್ಲ, ಒಂದಿಟ್ಟು ಸಾರು ಮಾಡ್ಕೊಡಲ್ಲ. ಸಾರನ್ನ ಮಾಡ್ಕೊಡಿ ಒಂದಿಟ ಅಂತಂದ್ರೆ ನಾನು ಇಲ್ಲಪ್ಪ ನಮ್ಮ ಮನೆಗೆ ನನಗೆ ಮಾಡ್ಕೊಂಬಕ್ಕಾಗಲ್ಲ ಸಣ್ಣಿಂಗ ಅಂತ ಹೇಳ್ತಾಳೆ. ಸಣ್ಣಮ್ಮ ಮಾಡ್ಕೊಂಬಕ್ಕಾಗಲ್ಲ ಕಣೆ, ನಮ್ಮ ಮನೆಯಾಗ ನಮಗೆ ಮಾಡ್ಕೊಂಬಕ್ಕಲ್ಲ, ಅವ್ರಿಗೆಲ್ಲ ಎಲ್ಲಿ ಮಾಡ್ಕೊಡೋಣ ಅಂತಾರೆ. ಬೇಡ ಸಣ್ಣಜ್ಜಿ, ನಾವೇ ಮಾಡ್ಕೊಂಡು ಉಣ್ತೀವಿ. ಮಾಡ್ಕೊಡ್ಲಿಲ್ಲ ಅಂದರೆ ಅಷ್ಟೇ ಹೋಯ್ತು, ನಾವೇ ಮಾಡ್ಕೊಂಡು ಉಣ್ತೀವಿ. ದೇವ್ರಮ್ಮನು ನಮಗೆ ಎಷ್ಟು ದಿನ ಪರೀಕ್ಷೆ ಮಾಡ್ಬೇಕು ಅಂತ ಇದ್ದಾನೋ ಏನೋ. ನನ್ನ ಮಕ್ಕಳು ಲಿಕ್ಕಿ ಅಂತ ಹೇಳಿ ಇಬ್ಬರು ಮಕ್ಕಳು ಗಂಡು ಮಕ್ಕಳು, ಅವ್ರ ಅಮ್ಮ ಇಲ್ಲ. ಅದಕ್ಕೇ ಇವಾಗ ಸುಗುಣನ ಮದುವೆ ಆಗೋಣ ಅಂತ ಇದ್ದೀನಿ ನಾನು. ಅದಕ್ಕೇ ನನಗೆ ಮದುವೆ ಆದರೆ ನನ್ನ ಮಕ್ಳು ನೋಡ್ಕೊಂತಾರೋ ಇಲ್ವೋ ಅನ್ನೋದು ಒಂದು ಚಿಂತೆ. ಇವತ್ತು ನನ್ನ ಮಕ್ಕಳಿಗೆ ತಾಯಿ ಇಲ್ಲ ಅಂತಂದರೆ ಎಲ್ಲ ನೋಡ್ಕೊಂಬಾರ ಯಾರಪ್ಪ ಅನ್ನೋದು ಒಂದು. ಅವ್ರು ನೋಡ್ಕೊಂಬಕ್ಕೆ ಬೇಕಲ್ಲ. ನಾನು ಎಷ್ಟು ದಿವಸ ಅಂತ ನೋಡ್ಕೊಳಕ್ಕಾಗುತ್ತೆ? ಅಡುಗೆ ಎಲ್ಲ ನಾನೇ ಮಾಡಬೇಕು, ಪ್ರತಿಯೊಂದೂ ನಾನೇ ಮಾಡಬೇಕು. ಹೆಂಗಾಗುತ್ತೆ ಅಂತ ಒಂದು ಸತಿ ಯೋಚನೆ ಮಾಡೋಂಗಾಗುತ್ತೆ. ಏನು ಮಾಡೋದು? ನಮ್ಮ ದೊಡ್ಡಮ್ಮ ಇವರೆಲ್ಲ ನಮ್ಮನ್ನು ಕಂಡ್ರೆ ಹೊಟ್ಟೆ ಉರಿ. ನಮ್ಮ ದೊಡ್ಡಮ್ಮನಿಗಂತೂ ನಾವು ಹಿಂಗೆ ಆಗಿರೋದಕ್ಕೆ ತುಂಬ ಖುಷಿ ಆಗ್ಬಿಟ್ಟೈತೆ. ಅವ್ರ ಮನೇಲೆಲ್ಲ ಇವಾಗ ಚೆನ್ನಾಗಿದ್ದಾರೆ. ನಮ್ಮ ಮನೇಲಿ ಇವಾಗಿಂಥ ಪರಿಸ್ಥಿತಿ ಬಂದಿರೋದಕ್ಕೆ ಅವ್ರಿಗೆ ತುಂಬ ಖುಷಿ ಆಗ್ಬಿಟ್ಟೈತಿ. ಏನು ಮಾಡೋದು? ನನ್ನ ಇಬ್ಬರು ಮಕ್ಕಳು ಗಂಡು ಮಕ್ಕ ನೋಡ್ಕೊಂಡಿದ್ದೀನಿ. ನನ್ನ ಹೆಂಡ್ತಿ ಹುಷಾರಿರಲಿಲ್ಲ ಪಾಪ, ವಿನೋದ ಅಂತ ಹೇಳಿ ಅವಳು ತೀರ್ಕೊಬಿಟ್ಲು. ಏನು ಮಾಡೋದು? ಎಷ್ಟೋ ಒಂದು ತಿಂಗ್ಳುಗಟ್ಟಲೆ ಹಾಸ್ಪಿಟ್ಲಲ್ಲಿ ಇದ್ವಿ. ಹಂಗಂದ್ರೂ ದೇವ್ರಮ್ಮನಿಗೆ ಕರುಣೆನೇ ಬರಲಿಲ್ಲ, ಉಳಿಸ್ಲಿಲ್ಲ. ಕೊನೆಗೂ ನನ್ನ ವಿನೋದನ ನನ್ನಿಂದ ಕಿತ್ಕೊಬಿಟ್ಟ. ಏನು ಮಾಡಲಿ? ಅದಕ್ಕೆ ಸುಗುಣ ನಮ್ಮ ಮದುವೆ ಆಗೋಣ ಅಂತ ಇದ್ದೀನಿ. ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ನನ್ನ ಮಕ್ಕಳನ್ನ ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.